ಆರ್ ಯು ರೆಡಿ? ಊಟ ಮಾಡಿದ ತಕ್ಷಣ ಮಲಗಿದರೆ ಯಾವ ಆರೋಗ್ಯ ಸಮಸ್ಯೆ ಕಾಡುತ್ತದೆ? ಆಪ್ಷನ್ಸ್: ಎ ಜೀರ್ಣಕ್ರಿಯೆ ಸಮಸ್ಯೆಗಳು, ಬಿ ಮಧುಮೇಹ, ಸಿ ಎದೆಯುರಿ, ಡಿ ಚಯಾಪಚಯ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಬರಬಹುದು. ವೈದ್ಯಕೀಯ ತಜ್ಞರ ಪ್ರಕಾರ ರಾತ್ರಿ ಊಟವಾದ ಕೂಡಲೇ ನಿದ್ದೆ ಮಾಡುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾಗಿಯೇ ಊಟವಾದ ತಕ್ಷಣ ನಿದ್ದೆ ಮಾಡಬಾರದು. ಅದರಲ್ಲೂ ಊಟವಾದ ಮೇಲೆ 2 ರಿಂದ 3 ಗಂಟೆಗಳ ಗ್ಯಾಪ್ ಇರಬೇಕು ಎನ್ನುತ್ತಾರೆ ಆರೋಗ್ಯ ತಜ್ಞರು. ರಾತ್ರಿ ಊಟವಾದ ಕೂಡಲೇ ನಿದ್ದೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಬರಬಹುದು. ತಿಂದ ತಕ್ಷಣ ಮಲಗುವುದು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅದೇ ಸಮಯದಲ್ಲಿ ಜೀರ್ಣಕ್ರಿಯೆಯು ನಿಧಾನವಾಗಿರುತ್ತದೆ. ಆಹಾರ ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಊತ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಇದಲ್ಲದೆ ರಾತ್ರಿ ಊಟವಾದ ತಕ್ಷಣ ಮಲಗುವುದು ಮಧುಮೇಹದಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಈ ಅಭ್ಯಾಸವು ದೇಹದಲ್ಲಿ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ತಿಂದ ತಕ್ಷಣ ಯಾವುದೇ ಕಾರಣಕ್ಕೂ ಮಲಗಬೇಡಿ. ಚಪಾತಿ ಹಿಟ್ಟನ್ನು ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಅಜೀರ್ಣ, ಸಿ ಹೊಟ್ಟೆ ಉಬ್ಬರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಫ್ರಿಡ್ಜ್ನಲ್ಲಿ ಹಾಲು, ಹಣ್ಣು, ತರಕಾರಿ ಹಾಗೂ ಮಾಡಿದ ಅಡಿಗೆ ಹಾಳಾಗದಂತೆ ಇಡುತ್ತೇವೆ. ಕೆಲವರು ಯಾವಾಗಲೂ ಅನಗತ್ಯ ವಸ್ತುಗಳನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ. ಅದರಲ್ಲಿ ಚಪಾತಿ ಹಿಟ್ಟು ಕೂಡ ಒಂದು. ಚಪಾತಿ ಹಿಟ್ಟನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುತ್ತಾರೆ ತಜ್ಞರು. ಫ್ರಿಡ್ಜ್ನಲ್ಲಿ ಇಟ್ಟ ಚಪಾತಿ ಹಿಟ್ಟಿನಲ್ಲಿ ಬ್ಯಾಕ್ಟೀರಿಯಾ ಸುಲಭವಾಗಿ ಬೆಳೆಯುತ್ತದೆ. ಇವುಗಳನ್ನು ತಿನ್ನುವುದರಿಂದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣ ಉಂಟಾಗುತ್ತದೆ. ಚಪಾತಿ ಹಿಟ್ಟು ಕಲಸಿ ಫ್ರಿಡ್ಜ್ನಲ್ಲಿ ಇಟ್ಟರೆ ಮೃದುವಾಗುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಈ ರೀತಿ ಇಡುವುದರಿಂದ ಚಪಾತಿಯ ರುಚಿಯೂ ಸಹ ಬದಲಾಗುತ್ತದೆ. ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್: ಎ ಜೀರ್ಣಕ್ರಿಯೆ ನಿವಾರಣೆ, ಬಿ ದೇಹದ ನಿಯಂತ್ರಣ, ಸಿ ರಕ್ತ ಕ್ಲೀನ್ ಆಗುತ್ತದೆ, ಡಿ ಸಣ್ಣ ಆಗುತ್ತಾರೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಸನಾತನ ಧರ್ಮದಲ್ಲಿ ಉಪವಾಸಕ್ಕೆ ಅತ್ಯಂತ ವಿಶೇಷವಾದ ಮಹತ್ವವಿದೆ. ಉಪವಾಸವು ಭಕ್ತ ಮತ್ತು ಭಗವಂತನ ನಡುವಿನ ಅಂತರವನ್ನು ಕಡಿಮೆ ಮಾಡುವುದಲ್ಲದೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ವಾರದಲ್ಲಿ 1 ದಿನ ಉಪವಾಸ ಮಾಡಿದರೆ ನಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿರುತ್ತದೆ. ಎಲ್ಲ ಮಾಲಿನ್ಯಕಾರಕ ಅಂಶಗಳು ದೇಹದಿಂದ ಹೊರಬರುತ್ತವೆ. ದೇಹ ಕ್ಲೀನ್ ಆಗಿ ಫ್ರೆಶ್ ಆಗಿ ಫೀಲ್ ಆಗುತ್ತದೆ. ಮಕ್ಕಳ ಕೈಗೆ ಫೋನ್ ಕೊಟ್ಟು ಊಟ ಮಾಡಿಸಿದರೆ ಯಾವ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಹುಚ್ಚು ಹಿಡಿಯುವುದು, ಬಿ ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿ, ಸಿ ದೈಹಿಕ ಚಟುವಟಿಕೆ ಕೊರತೆ, ಡಿ ಮಾನಸಿಕ ದೌರ್ಬಲ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಈಗೀಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮೊಬೈಲ್ ಬಳಕೆ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಚಿಕ್ಕ ಮಗು ಊಟ ಮಾಡ್ತಿಲ್ಲ ಅನ್ನುವ ಕಾರಣಕ್ಕೆ ಮೊಬೈಲ್ ಕೊಟ್ಟು ಊಟ ಮಾಡಿಸುವುದರಿಂದ ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಅನೇಕ ಜನರು ಇಂದು ವಿಫಲರಾಗಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ಫೋನ್ ಬಳಕೆಯ ಅಂಕಿ ಅಂಶಗಳು ಆತಂಕಕಾರಿಯಾಗಿವೆ. 1.5 ವರ್ಷದೊಳಗಿನ ಮಕ್ಕಳು ದಿನಕ್ಕೆ 5 ಗಂಟೆಗಳ ಕಾಲ ಮೊಬೈಲ್ ಬಳಸಿದರೆ ತುಂಬಾ ಡೇಂಜರ್. ಅಳುವ ಅಥವಾ ಹಠಮಾರಿ ಮಗುವನ್ನು ಸಮಾಧಾನಪಡಿಸಲು ಫೋನ್ ಕೊಡುವುದು ತ್ವರಿತ ಪರಿಹಾರದಂತೆ ತೋರಬಹುದು. ಆದರೆ ವಾಸ್ತವವಾಗಿ ಮೊಬೈಲ್ ವ್ಯಸನ ಉತ್ತೇಜಿಸುವ ಮೊದಲ ಹೆಜ್ಜೆಯಾಗಿರುತ್ತದೆ. ಅಡಿಕ್ಟ್ ಆದಂತೆ ಮಕ್ಕಳಲ್ಲಿ ನಿರಂತರ ಹಠಕ್ಕೆ ಕಾರಣವಾಗುತ್ತದೆ. ಮಗುವಿನ ಸಾಮಾಜಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ.
ಸಾಮಾಜಿಕ ಸಂವಹನ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಳೆದುಕೊಳ್ಳುತ್ತಾರೆ. ನೈಜ ಪ್ರಪಂಚದೊಂದಿಗೆ ಸಂಪರ್ಕ ಸಾಧಿಸುವ ಬದಲು ಮಕ್ಕಳು ಮೊಬೈಲ್ ಆಟಗಳಲ್ಲಿ ಮುಳುಗುತ್ತಾರೆ. ಇದರ ಪರಿಣಾಮವಾಗಿ ಭಾವನಾತ್ಮಕ ದೌರ್ಬಲ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳ ಕೊರತೆ ಉಂಟಾಗುತ್ತದೆ. ದೀರ್ಘಕಾಲದ ಪರದೆಗೆ ಒಡ್ಡಿಕೊಳ್ಳುವುದು ಕಂಪ್ಯೂಟರ್ ದೃಷ್ಟಿ ಸಿಂಡ್ರೋಮ್ಗೆ ಕಾರಣವಾಗಬಹುದು. ಈ ಸ್ಥಿತಿಯು ಕಣ್ಣು ರೆಪ್ಪೆಗಳ ಮಿಟುಕಿಸುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಹೀಗಾಗಿ ಮಕ್ಕಳ ಮೇಲೆ ತುಂಬಾ ಎಚ್ಚರವಿರಲಿ. ಶ್ರೀರಾಮನ ಸಹೋದರಿಯ ಹೆಸರೇನು? ಆಪ್ಷನ್ಸ್: ಎ ಶಾಂತ, ಬಿ ಕೌಶಲ್ಯ, ಸಿ ಸಾವಿತ್ರಿ, ಡಿ ಸುಪ್ರಜಾ. ಸರಿಯಾದ ಉತ್ತರ ಆಪ್ಷನ್ ಎ ಶಾಂತ. ವೀಕ್ಷಕರೇ, ಶ್ರೀರಾಮನ ಸಹೋದರಿಯ ಹೆಸರು ಶಾಂತ. ಇವರು ಶ್ರೀರಾಮನಿಗಿಂತ ಹಿರಿಯರು. ಶಾಂತ ದಶರಥ ಮತ್ತು ಕೌಶಲ್ಯ ಮಗಳಾಗಿದ್ದರು. ಊಟ ಆದ ಎಷ್ಟು ಗಂಟೆಯ ನಂತರ ಮಾತ್ರೆಯನ್ನ ಸೇವಿಸಬೇಕು? ಆಪ್ಷನ್ಸ್: ಎ ಅರ್ಧ ಗಂಟೆ, ಬಿ 1 ಗಂಟೆ, ಸಿ 15 ನಿಮಿಷ, ಡಿ 20 ನಿಮಿಷ. ವೀಕ್ಷಕರೇ, ಆಸ್ಪತ್ರೆಗೆ ಹೋದಾಗ ವೈದ್ಯರು ಎಲ್ಲ ಪರೀಕ್ಷೆ ಮಾಡಿದ ನಂತರ ಟ್ಯಾಬ್ಲೆಟ್ ಕೊಟ್ಟು ಊಟದ ನಂತರ ಅಥವಾ ಊಟಕ್ಕೂ ಮುಂಚೆ ತೆಗೆದುಕೊಳ್ಳಿ ಅಂತ ಹೇಳೋದನ್ನ ನೀವೆಲ್ಲರೂ ಕೇಳಿರ್ತೀರಿ. ಆದರೆ ಎಷ್ಟೋ ಮಂದಿಗೆ ಮಾತ್ರೆನ ಯಾವಾಗ ತೆಗೆದುಕೊಳ್ಳಬೇಕು ಅಂತ ಗೊತ್ತಿರಲ್ಲ. ಊಟದ ತಕ್ಷಣವೇ ತೆಗೆದುಕೊಳ್ಬಿಡ್ತಾರೆ. ಆದರೆ ಅದು ತಪ್ಪು. ಊಟದ ನಂತರ ತೆಗೆದುಕೊಳ್ಳುವ ಮಾತ್ರೆಯನ್ನ ಅರ್ಧ ಗಂಟೆ ಅಥವಾ 1 ಗಂಟೆ ನಂತರ ಸೇವಿಸಬೇಕು. ಹಾಗೂ ಊಟಕ್ಕೂ ಮುಂಚೆಯೇ ತೆಗೆದುಕೊಳ್ಳುವ ಮಾತ್ರೆಯನ್ನ 20 ನಿಮಿಷಕ್ಕೂ ಮುಂಚೆ ತೆಗೆದುಕೊಳ್ಳುವುದು ಸರಿಯಾದ ವಿಧಾನವಾಗಿದೆ. ಖಾಲಿ ಹೊಟ್ಟೆಯಲ್ಲಿ 1 ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ? ಆಪ್ಷನ್ಸ್: ಎ ದೇಹದ ದೌರ್ಬಲ್ಯತೆ ದೂರವಾಗ್ತದೆ, ಬಿ ದೇಹ ತಂಪಾಗುತ್ತದೆ, ಸಿ ಬೇಗ ಸಣ್ಣ ಆಗುತ್ತಾರೆ, ಡಿ ದಪ್ಪ ಆಗುತ್ತಾರೆ. ಸರಿಯಾದ ಉತ್ತರ ಮೇಲಿನ 3 ಆಯ್ಕೆಗಳು. ವೀಕ್ಷಕರೇ, ಖಾಲಿ ಹೊಟ್ಟೆಗೆ 1 ರಿಂದ 2 ಲೋಟ ರಾಗಿ ಅಂಬಲಿಯನ್ನು 2 ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.